ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ಕರ್ತನನ್ನು ಆರಾಧಿಸಿ ಸ್ತುತಿಸುವುದಕ್ಕಾಗಿಯೂ ದೇವರು ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಈ ದಿನ ಡ್ಯೂಟಿಗೆ ಹೋಗಬೇಕು, ಕೆಲಸ ಕಾರ್ಯ ಆರಂಭಿಸಬೇಕು, ಹೀಗೆ ಬಹಳಷ್ಟು ವಿಷಯಗಳಿವೆ ಅಲ್ಲವೇ ಎಂದು ಏನಾದರೂ ಹೇಳ್ತಾ ಇದ್ದೀರೋ? ಅದಕ್ಕಾಗಿಯೇ ಮಾರ್ಟಿನ್ ಲೂಥರ್ ಎಂಬ ಭಕ್ತನು ಹೇಳ್ತಾನೆ, ಈ ದಿನ ನನಗೆ ಬಹಳ ಕೆಲಸ ಇರುವುದರಿಂದ ಬಹಳ ಪ್ರಾರ್ಥಿಸುತ್ತೇನೆ, ಯಾಕೆಂದರೆ ಎಲ್ಲಾ ಕೆಲಸ ಪರಿಪೂರ್ಣ ಮಾಡುವುದಕ್ಕಾಗಿ ಅವೆಲ್ಲವುಗಳನ್ನು ಚೆನ್ನಾಗಿ ಮಾಡಿ ಮುಗಿಸುವುದಕ್ಕೋಸ್ಕರ ನನಗೆ ದೇವರ ಸಹಾಯ ಬೇಕು ಎಂಬುದಾಗಿ ಹೇಳ್ತಾ ಇದ್ರು. ಕೆಲಸ ಇವೆ ಅಂತ ಹೇಳಿ ಪ್ರಾರ್ಥಿಸೋದನ್ನು ಬಿಡಬೇಡಿ, ಕೆಲಸ ಯಾವಾಗಲೂ ಇರ್ತವೆ. ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವಾಗ ನಮ್ಮ ಕೆಲಸಗಳನ್ನು ಅತ್ಯಂತ ಸುಲಭವಾಗಿ ಮಾಡ್ತೇವೆ, ನಾವು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆ. ಮತ್ತೊಂದು ಸಾರಿ ನಿಮ್ಮ ಮಾತುಗಳನ್ನು ಈ ದಿನ ನಮ್ಮ ಬದುಕಿಗೆ ಅಗತ್ಯವಾಗಿರುವ ಸಂದೇಶ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಬೆಳಗ್ಗೆ ಎದ್ದ ತಕ್ಷಣವೇ ಅಬ್ಬಬ್ಬಬ್ಬಬ್ಬ, ಈ ದಿನ ಎಷ್ಟು ಕೆಲಸ ಇವೆ ಅಲ್ಲವೇ, ಇಷ್ಟೊಂದು ಕೆಲಸ ಈ ದಿನ ಮಾಡಬೇಕಾ, ಅಡಿಗೆ ಶುರು ಮಾಡಿಕೊಳ್ಬೇಕು ಎಂದು ಸಹೋದರಿಯರು ಅಂದ್ಕೊಳ್ತಾರೆ. ಸಹೋದರರೇನು ಕೆಲಸಕ್ಕೆ ಹೋಗಬೇಕು, ಉದ್ಯೋಗಕ್ಕೆ ಹೋಗಬೇಕು, ಮಕ್ಕಳು ಕೂಡ ಅಯ್ಯೋ ಸ್ಕೂಲ್ಗೆ ಹೋಗಬೇಕು ಎಂಬುದಾಗಿ ಎಷ್ಟೋ ಆರಾಟ ಪಡ್ತಾ ಇರ್ತಾರೆ. ಆದರೆ ಒಂದು ವಿಷಯ ನೆನಪಿನಲ್ಲಿಟ್ಕೊಳ್ರಿ, ನಾವು ನಮ್ಮ ಕೆಲಸ ಕಾರ್ಯಗಳ ಭಾರವನ್ನು ಯೆಹೋವನ ಮೇಲೆ ಹೊರಿಸಬೇಕೆಂದು ವಾಕ್ಯ ಹೇಳ್ತದಲ್ಲವೇ? ಎಂದಾದರೂ ಓದಿದ್ದೀರಾ? ನಿಮ್ಮ ಕೆಲಸ ಕಾರ್ಯಗಳ ಭಾರ, ಸ್ವಂತ ಭಾರ, ನಿಮ್ಮ ಮನೆಯ ಭಾರ ಎಲ್ಲವನ್ನೂ ಯೆಹೋವನ ಮೇಲೆ ಹೊರಿಸಬೇಕು. ಅಷ್ಟಕ್ಕೂ ನಮ್ಮನ್ನು ನಮ್ಮ ಕರ್ತನು ಎಷ್ಟು ಪ್ರೀತಿಸಿದ್ದಾರೆ ಎನ್ನುವುದಾದರೆ, ನಮಗೆ ಬೇಕಾದದೆಲ್ಲವನ್ನು ನಮಗಾಗಿ ಸಿದ್ಧಪಡಿಸಿ ನಮ್ಮನ್ನು ಸೃಷ್ಟಿಸಿದ್ದಾರೆ. ಆದಾಮನನ್ನು ಮೊದಲು ದೇವರು ಸೃಷ್ಟಿ ಮಾಡಿ ಆನಂತರ ಆ ಸೃಷ್ಟಿಯೆಲ್ಲ ಆದಾಮನಿಗೋಸ್ಕರ ಸೃಷ್ಟಿ ಮಾಡಿದರೋ, ಇಲ್ಲವೇ ಆದಾಮನಿಗೋಸ್ಕರ ಎಲ್ಲವನ್ನು ಸಿದ್ಧ ಮಾಡಿಟ್ಟು ಕೊನೆಗೆ ಆದಾಮನನ್ನುಂಟು ಮಾಡಿದ್ರು ಎಂದು ಆದಿಕಾಂಡ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ. ದೇವರು ಮಾನವನಿಗೆ ಅವಶ್ಯಕವಾಗಿರುವ, ಉಲ್ಲಾಸಕರವಾಗಿರುವ, ಆಶೀರ್ವಾದಕರವಾಗಿರುವ ಪ್ರತಿಯೊಂದನ್ನು ಸೃಷ್ಟಿಸಿ ಕೊನೆಗೆ ಆದಾಮನನ್ನು ಸೃಷ್ಟಿಸಿ ಹೇಳ್ತಾರೆ, ಎಂಜಾಯ್, ಈ ಸಕಲ ಸೃಷ್ಟಿ ನಿಮಗೋಸ್ಕರ ಉಂಟು ಮಾಡಿದ್ದೇನೆಂದು ಕರ್ತನು ಹೇಳ್ತಾರೆ. ಆಯ್ತು ಸರಿ, ಆಜ್ಞೆ ಮೀರಿರುವುದರಿಂದ ಈ ದಿನ ಮಾನವನು ಆ ಆಶೀರ್ವಾದಗಳನ್ನು ಕಳೆದುಕೊಂಡಿದ್ದಾನೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಕಳೆದುಕೊಂಡಿರುವ ಆಶೀರ್ವಾದ ಮತ್ತೆ ತಿರುಗಿ ಹೊಂದಿಕೊಳ್ಳುವುದಕ್ಕಾಗಿ, ಒಂಟಿತನದಿಂದ ಕೂಡಿದ ಜೀವಿತದಲ್ಲಿ ಮತ್ತೊಮ್ಮೆ ದೇವರ ಜೊತೆ ಇರುವಿಕೆ ಹೊಂದಿಕೊಂಡು ಮುಂದೆ ಸಾಗುವುದಕ್ಕಾಗಿ ಶಿಲುಬೆಯ ಮೇಲೆ ಯಜ್ಞವಾದ ಯೇಸು ಪರಿಶುದ್ಧಾತ್ಮನನ್ನು ನಮಗೆ ಅನುಗ್ರಹಿಸಿ ಆಧರಿಸುತ್ತಲೇ ಇದ್ದಾರೆ. ಅದಕ್ಕಾಗಿಯೇ ಯಾವಾಗಲೂ ನಿಮ್ಮ ಕುರಿತು ನೀವೇ ಆಲೋಚಿಸಿ ಚಿಂತಿಸುವ ಅಗತ್ಯವಿಲ್ಲ. ನಿಮಗೋಸ್ಕರ ಎಲ್ಲವನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿರುವಂತಹ ದೇವರ ಮೇಲೆ ನೀವು ನಂಬಿಕೆ ಇಡೋದಾದರೆ, ಆತನು ನಿಮಗೆ ಬೇಕಾಗಿರುವುದೆಲ್ಲವನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿಟ್ಟಿದ್ದಾರೆ. ಅವುಗಳನ್ನು ನೀವು ಅರಿತುಕೊಳ್ಳುವ ಹಾಗೆ, ಅವುಗಳಲ್ಲಿ ನೀವು ನಡೆದುಕೊಳ್ಳುವ ಹಾಗೆ ತನ್ನ ಸ್ವರವನ್ನು ನಿಮಗೆ ಕೇಳಿಸುವಂತೆ ಮಾಡುತ್ತಾರೆ. ಇಸ್ರಾಯೇಲ್ಯರನ್ನು ದೇವರು ಐಗುಪ್ತ ದೇಶದಿಂದ ಬಿಡಿಸಿದಾಗ, ಐಗುಪ್ತದಲ್ಲಿ ಅವರು ದಾಸರಾಗಿದ್ದರಲ್ಲವೇ? ಆ ಬಾಧೆಗಳಲ್ಲಿ, ಶ್ರಮೆಗಳಲ್ಲಿ ಅವರಿರುವಾಗ ದೇವರು ಅನೇಕ ಅದ್ಭುತಗಳನ್ನು ಮಾಡಿ ಅವರನ್ನು ಬಿಡಿಸಿ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಅವರನ್ನು ಕಳಿಸುತ್ತೇನೆ ಅನ್ನುತ್ತಾರೆ. ನಡೆಸುತ್ತೇನೆ, ಸೇರಿಸುತ್ತೇನೆ ಎಂದು ವಾಗ್ದಾನ ಮಾಡುತ್ತಾರೆ. ಅಷ್ಟಕ್ಕೂ ನಿಜವಾಗ್ಲೂ ಇಸ್ರಾಯೇಲ್ಯರು ಅವಿಧೇಯರಾಗಿ 40 ವರ್ಷಗಳವರೆಗೂ ಆ ಅರಣ್ಯದಲ್ಲಿ ತಿರುಗಾಡಿದ್ರು. ಆದರೆ ಕೇವಲ 11 ದಿನಗಳೊಳಗಾಗಿಯೇ ಆ ಹಾಲು ಜೇನು ಹರಿಯುವ ದೇಶಕ್ಕೆ ಹೋಗಬಹುದಾಗಿತ್ತು. ಆದರೆ ಇವರು ಯಾವಾಗಲೂ ಗುಣಗುಟ್ಟಿ ಅವಿಧೇಯರಾಗಿ ದೇವರ ಮಾರ್ಗಗಳನ್ನು ಬಿಟ್ಟು ಬಿಟ್ಟು ತಮ್ಮ ಸ್ವಂತ ಮಾರ್ಗಗಳಲ್ಲಿ ಹೋಗಿ ಆ ಅರಣ್ಯದಲ್ಲಿಯೇ ಅವರು ತಮ್ಮ ಕಾಲವನ್ನು ವ್ಯರ್ಥ ಮಾಡಿಕೊಳ್ತಾರೆ. ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ ಪ್ರಿಯರೇ. ದೇವರು ಯಾಕೆ ನನಗಿನ್ನೂ ಆಶೀರ್ವದಿಸಿಲ್ಲ? ನನಗೆ 30 ವರ್ಷ ವಯಸ್ಸಾಯ್ತು, 40 ವರ್ಷ ವಯಸ್ಸಾಯ್ತು, ನನಗಿನ್ನೂ ಯಾಕೆ ದೇವರು ಆಶೀರ್ವದಿಸಿಲ್ಲ? ನನಗೆ ಯಾಕಿನ್ನೂ ವಿವಾಹ ಮಾಡಿಸಿಲ್ಲ? ಯಾಕೆ ನಮ್ಮ ಮಕ್ಕಳ ಮದುವೆ ಆಗ್ತಾ ಇಲ್ಲ ಎಂದು ಚಿಂತಿಸುತ್ತಾ ಇದ್ದೀರಾ? ದೇವರು ತನ್ನ ಕಾರ್ಯಗಳು ಯಾವಾಗಲೂ ಚೆನ್ನಾಗಿ ತನ್ನ ಸಮಯದಲ್ಲಿ ನೆರವೇರುವ ಹಾಗೆ ನೇಮಿಸಿಟ್ಟಿದ್ದಾರೆ. ಆದರೆ ನೀವು ದೇವರನ್ನು ದೃಷ್ಟಿಸದೆ, ದೇವರ ಚಿತ್ತ ಏನೆಂದು ಅರಿಯದೆ, ಸ್ವಂತ ಪ್ರಣಾಳಿಕೆಗಳನ್ನು, ಸ್ವಂತ ಆಲೋಚನೆಗಳನ್ನು, ಮನುಷ್ಯರು ಹೇಳಿರುವ ಮಾತುಗಳನ್ನು ಕೇಳಿ ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ತಾ ಇದ್ದೀರಿ. ದೇವರೇ, ನಮ್ಮ ವಿಷಯದಲ್ಲಿರುವ ನಿಮ್ಮ ಪ್ರಣಾಳಿಕೆ ಏನೆಂದು ತಿಳಿಯಪಡಿಸಿ ಅವುಗಳನ್ನು ನೆರವೇರಿಸಿನೆಂದು ಬೇಡಿಕೊಳ್ಳುವುದಾದರೆ ಖಂಡಿತವಾಗಿಯೂ ಆತನ ಮೇಲೆ ನಂಬಿಕೆಟ್ಟವರಾದ ನಿಮ್ಮ ಬದುಕಿನಲ್ಲಿ ಯಾವಾಗ ಯಾವ ಕಾರ್ಯ ನೆರವೇರಬೇಕು ಎಂಬುದಾಗಿ ಮುಂಚಿತವಾಗಿಯೇ ನೇಮಿಸಿಟ್ಟಿದ್ದಾರೆ ಪ್ರಿಯರೇ. ಇಸ್ರಾಯೇಲರಿಗೆ ದೇವರು ಹೇಳ್ತಾರೆ, ನೀವೇನು ಚಿಂತಿಸಬೇಡಿ ನಿಮ್ಮ ಭವಿಷ್ಯದ ಕುರಿತಾಗಿ. ನಿಮಗೋಸ್ಕರ ನಾನು ಒಂದು ಸುಂದರವಾದಂತಹ ದೇಶವನ್ನು ಸಿದ್ಧ ಮಾಡಿಟ್ಟಿದ್ದೇನೆ.
ಆ ದೇಶಕ್ಕೆ ನಿಮ್ಮನ್ನು ನಡೆಸುತ್ತೇನೆ. ಆ ದೇಶ ಎಷ್ಟು ಸುಂದರವಾದದೆಂದು ಈ ಉದಯಕಾಲದ ಧ್ಯಾನದಲ್ಲಿ ಧ್ಯಾನಿಸಲು ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ ವಚನ 12 ಮಾತ್ರ ಓದುತ್ತಿದ್ದೇನೆ, ಗಮನ ಕೊಟ್ಟು ಕೇಳ್ರಿ. ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು. ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವಂತಹ ದೇಶ. ಅಂದರೆ ನಿಮ್ಮ ದೇವರಾದ ಯೆಹೋವನು ಲಕ್ಷ್ಯವಿಡುವಂತಹ ದೇಶವಾಗಿದೆ. ಲಕ್ಷ್ಯವಿಡುವಂಥದ್ದು ಅಂದರೆ ಲಕ್ಷಿಸುವಂಥದ್ದಾಗಿದೆ ಎಂದರ್ಥ. ಅದು ದೇವರೇ ಸ್ವತಃ ಏರ್ಪಡಿಸಿರುವಂತಹ ದೇಶವಾಗಿದೆ. ದೇವರಿಂದ ಆಶೀರ್ವದಿಸಲ್ಪಟ್ಟ ದೇಶವಾಗಿದೆ. ದೇವರಿಗೆ ಪ್ರಿಯವಾದ ದೇಶವಾಗಿದೆ. ದೇವರು ಜೊತೆಯಾಗಿ ಇರುವಂತಹ ದೇಶವಾಗಿದೆ. ಅಲ್ಲಿಗೆ ದೇವರು ಇಸ್ರಾಯೇಲರನ್ನು ನಡೆಸುತ್ತೇನೆ ಅನ್ನುತ್ತಾರೆ. ಈ ದಿನ ನಮಗೂ ಕೂಡ ಪರಲೋಕಕ್ಕೆ ನಡೆಸುತ್ತೇನೆ ಅನ್ನುತ್ತಾರೆ. ಯೇಸು ಹೇಳ್ತಾರೆ, ನಾನು ಹೊರಟು ಹೋಗಿ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧಪಡಿಸಿ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರುವ ಹಾಗೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಯೇಸು ಹೇಳಿದಾರಲ್ಲವೇ? ಈಗೋ ಈ ದಿನ ವಿಶ್ವಾಸಿಗಳೆಂದು ಕರೆಯಲ್ಪಡುವವರು ಕೂಡ ಇನ್ಯಾವಾಗ ಬರ್ತಾರೆ ಯೇಸು, ಯಾವಾಗ ಬರ್ತಾರೆ ಯೇಸು, ಬದುಕೇ ಮುಗಿದು ಹೋಗ್ತಾ ಇದೆ ಎನ್ನುವಂತೆ ನಾವು ಕರ್ತನ ಬರೋಣವನ್ನು ಆತನು ನಮಗಾಗಿ ಸಿದ್ಧ ಮಾಡಿಟ್ಟಿರುವುದನ್ನು ಗುರುತಿಸಲಾರದ ಸ್ಥಿತಿಯಲ್ಲಿ ಚಿಂತಿಸುತ್ತಾ ಗಲಿಬಿಲಿಗೆ ಒಳಗಾಗುತ್ತಾ ಬಾಧೆ ಚಿಂತೆಗೆ ಒಳಗಾಗಿ ಇಹಲೋಕಕ್ಕೆ ಸಂಬಂಧಪಟ್ಟವುಗಳಿಗಾಗಿಯೇ ತವಕಿಸುತ್ತೇವೆ. ಕರೆದಾತನು ನಂಬಿಗಸ್ತನು ಎಂಬ ಮಾತು ಮೇಲಿಂದ ಮೇಲೆ ನಾವು ಕೇಳ್ತಾ ಇದ್ದೇವಲ್ಲವೇ? ಎದಕ್ಕಾಗಿ ಕರೆದಿದ್ದಾನೆ? ನಾವು ಮಾನಸಾಂತರ ಹೊಂದುವುದಕ್ಕಾಗಿ ಕರೆದಿದ್ದಾನೆ. ಆತನ ಮಗನಾಗಿ ಮಗಳಾಗಿ ಇರುವುದಕ್ಕಾಗಿ ಕರೆದಿದ್ದಾನೆ. ಆತನೊಂದಿಗೆ ಸದಾಕಾಲವು ನಿವಾಸಿಸುವುದಕ್ಕಾಗಿ, ಆತನೊಂದಿಗೆ ನಾವು ರಾಜ್ಯ ಆಳುವುದಕ್ಕಾಗಿ ನಮ್ಮನ್ನು ಆತನು ಕರೆದಿದ್ದಾನೆ. ಈ ವಿಷಯವನ್ನು ಗುರುತಿಸಿದಂಥವನು ಪ್ರತಿ ಸಣ್ಣ ವಿಷಯಕ್ಕೆ ಕಳವಳಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ದೇವರು ನಮ್ಮ ಅಂತ್ಯವನ್ನೇ ತಿಳಿದಾತನಾಗಿದ್ದಾನೆ. ನಮಗೆ ನಮ್ಮ ಪ್ರಾರಂಭವೇ ಗೊತ್ತಿಲ್ಲ. ಈ ದಿನ ಏನಾಗ್ತದೆ ಎಂಬುದಾಗಿ ಕೂಡ ಗೊತ್ತಿಲ್ಲ. ಆದರೆ ನಮ್ಮ ಅಂತ್ಯವನ್ನೇ ಬಹಳ ಚೆನ್ನಾಗಿ ಅರ್ಥವನಾಗಿದ್ದಾನೆ. ನಮ್ಮ ಸೃಷ್ಟಿಕರ್ತನು, ನಮಗಾಗಿ ಪ್ರಾಣ ಕೊಟ್ಟಾತನು, ನಮ್ಮ ವಿಮೋಚಕನಾದ ಕರ್ತನಾದ ಯೇಸು. ಹಾಗಾಗಿ ದೇವರ ಮೇಲೆ ನಾವು ನಂಬಿಕೆ ಇಡೋದಾದರೆ, ಆತನ ವಾಗ್ದಾನಗಳನ್ನು ನಂಬುವುದಾದರೆ, ಆತನು ಲಕ್ಷ್ಯವಿಡುವಂತಹ ದೇಶದಲ್ಲಿ, ಆತನು ಇರುವಂತಹ ದೇಶದಲ್ಲಿ, ಆತನಿರುವ ಸ್ಥಳದಲ್ಲಿ ನಮ್ಮನ್ನು ಸಹ ಇಡುತ್ತೇನೆ ಅನ್ನುತ್ತಾರೆ. ಈ 2024ನೇ ವರ್ಷ ಇನ್ನೇನು ಕೆಲವು ದಿನಗಳಲ್ಲಿ ಮೊದಲನೇ ತಿಂಗಳು ನಾವು ಮುಗಿಸುವಂತವರಾಗಿದ್ದೇವೆ. ಅಂದರೆ 2024ನೇ ವರ್ಷದ 23ನೇ ದಿನಕ್ಕೆ ನಾವು ಬಂದಿದ್ದೇವಲ್ಲವೇ? ಇವತ್ತು ಜನವರಿ 23, ಹೌದಲ್ಲವೋ? ಅಂದರೆ 2024ನೇ ವರ್ಷದ 23 ದಿನಗಳು ಈಗಾಗಲೇ ಮುಗಿದು ಹೋದವು. ಹಾಗಾದರೆ ಈ 23 ದಿನಗಳಲ್ಲಿ ದೇವರ ಪ್ರೀತಿ ಅನುಭವಿಸಿದ್ದೀರಾ? ದೇವರ ಸಹಾಯ ಹೊಂದಿಕೊಂಡಿದ್ದೀರಾ? ದೇವರ ಕೃಪೆಯನ್ನು ಹೊಂದಿಕೊಂಡಿದ್ದೀರಾ? ದೇವರ ದಿವ್ಯದಾನಗಳಿಂದ ತುಂಬಲ್ಪಟ್ಟಿದ್ದೀರಾ ಎಂದು ಒಮ್ಮೆ ಆಲೋಚಿಸಿ ನೋಡಿ. ಏನೋ ಜನವರಿ 1ನೇ ತಾರೀಕಿಗೆ ಮಾತ್ರ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ಅಷ್ಟೇ ಸಾಕೆಂಬುದಾಗಿ ಅಲ್ಲಿಗೆ ನಿಲ್ಲುತ್ತಿದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ನೋಡ್ರಿ, ನಿಮ್ಮ ದೇವರಾದ ಯೆಹೋವನು ಸಂವತ್ಸರದ ಪ್ರಾರಂಭ ಮೊದಲುಗೊಂಡು, ಏನಂತೆ? ಸಂವತ್ಸರದ ಪ್ರಾರಂಭ ಮೊದಲುಗೊಂಡು, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಜನವರಿ 1ನೇ ತಾರೀಕು ಮೊದಲುಗೊಂಡು, ಏನಂತೆ? ಮೊದಲುಗೊಂಡು ವರ್ಷದ ಕೊನೆಯವರೆಗೂ, ಅಂದರೆ ಡಿಸೆಂಬರ್ 31ನೇ ತಾರೀಕಿನವರೆಗೂ ಯಾವಾಗಲೂ ಆತನ ಕಟಾಕ್ಷವಿರುವುದು. ಅಬ್ಬಾ, ಎಂಥ ದೊಡ್ಡ ದೇವರು ನೋಡಿ. ವಾಕ್ಯ ಹೇಳ್ತದೆ, ಇಸ್ರಾಯೇಲರನ್ನು ಕಾಪಾಡುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ಕೈ ಬಿಡುವುದಿಲ್ಲ, ತಳ್ಳಿ ಹಾಕೋದಿಲ್ಲ. ಜಾನ್ವರಿ 1ನೇ ತಾರೀಕಿಗೆ ನೀವು ದೇವರೊಂದಿಗೆ ನಿಮ್ಮ ಜೀವಿತ ಪ್ರಾರಂಭಿಸಿರೋದಾದರೆ, ಆತನ ಕೃಪೆಗೋಸ್ಕರ ಎದುರು ನೋಡುತ್ತಾ ಕಾದಿರೋದಾದರೆ, ದೇವರು ಹೇಳ್ತಾರೆ, ವರ್ಷದ ಕೊನೆಯವರೆಗೂ ನಿಮ್ಮ ಮೇಲೆ ನಾನು ದೃಷ್ಟಿಯಿಟ್ಟು ನಿನ್ನ ಕಣ್ಣು ಸನ್ನೆಗಳೊಂದಿಗೆ, ನೀವು ಸನ್ನೆ ಮಾಡಿದ್ರೂ ಸಾಕು, ನಿಮ್ಮ ಅವಶ್ಯಕತೆಯನ್ನು ತೀರಿಸುತ್ತೇನೆ. ನೀವು ಕೂಗಿಕೊಂಡ್ರೆ ನಿಮ್ಮ ಕೂಗನ್ನು ಕೇಳಿಸಿಕೊಳ್ತೇನೆ, ನರಳಾಡಿದ್ರೆ ನಿಮ್ಮ ನರಳಾಟ ನೋಡಿ ನಿಮ್ಮನ್ನು ಕನಿಕರಿಸುತ್ತೇನೆ. ನೀವು ಒಂದು ವೇಳೆ ಸಾಕಾಯಿತು ಅಂತ ಹೇಳಿ ನಿಟ್ಟುಸಿರನ್ನು, ಏನಂತೆ? ನಿಟ್ಟುಸಿರನ್ನು ಬಿಟ್ಟರೆ ಅನ್ನುತ್ತೇವಲ್ಲವೇ ಕೆಲವೊಂದ್ಸಾರಿ ಬೇಸತ್ತು, ಏನಾಯ್ತು ಏನಾಯ್ತು ಮಗನೇ ಎಂದು ಕೇಳುವುದಕ್ಕಾಗಿ ನಮ್ಮ ಕರ್ತನು ನಮ್ಮ ಮೇಲೆ ತನ್ನ ಕಣ್ಣುದೃಷ್ಟಿ ಇಟ್ಟಿದ್ದಾರೆ. ದೇವರು ನಿಮ್ಮನ್ನು ಲಕ್ಷಿಸುತ್ತಾ ಇದ್ದಾರೆ. ದೇವರ ಕಣ್ಣುಗಳು ವರ್ಷದ ಪ್ರಾರಂಭದಿಂದ ವರ್ಷದ ಕೊನೆಯವರೆಗೂ ಆ ದೇಶದ ಮೇಲೆ ದೇವರ ಕಣ್ಣಿದ್ದಂತೆಯೇ ಆತನು ಆರಿಸಿಕೊಂಡಂತಹ, ಆತನು ಪ್ರೀತಿಸಿದಂತಹ ನಮ್ಮ ಮೇಲೆ ಇರುವಂಥದ್ದಾಗಿವೆ ಎಂದು ನಾವು ನಂಬಬೇಕು. ನಾಳೆ ಏನಾಗುತ್ತೋ ಎಂಬ ಚಿಂತೆ ನಮಗೆ ಅಗತ್ಯವಿಲ್ಲ ಪ್ರಿಯರೇ. ಈ ವರ್ಷದಲ್ಲಿ ನನಗೇನಾಗುತ್ತೋ ಎಂಬ ಭಯ ನಮಗೆ ಅಗತ್ಯವಿಲ್ಲ ಪ್ರಿಯರೇ. ನನ್ನ ದೇವರು ನಮಗೆ ಬೇಕಾದದ್ದೆಲ್ಲವನ್ನು ಸಿದ್ಧಪಡಿಸಿದ್ದಾರೆ ಎಂಬ ನಂಬಿಕೆ ನಮಗಿದ್ರೆ ಸಾಕು. ನಮ್ಮ ಕೆಲಸ ಭಾರವನ್ನು ಆತನ ಮೇಲೆ ಹೊರಿಸೋದಾದರೆ, ನಮ್ಮ ಚಿಂತೆ ಭಾರವನ್ನೆಲ್ಲ ಆತನ ಮೇಲೆ ಹಾಕುವುದಾದರೆ, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ
ನಮ್ಮ ಭಾರಗಳನ್ನೆಲ್ಲ ಆತನಿಗೆ ಹಂಚಿಕೊಳ್ಳೋದಾದರೆ ಆತನು ಮೇಲಿಂದ ಮೇಲೆ ಆಧರಿಸುವಾತನಾಗಿದ್ದು, ಕನಿಕರಿಸುವಾತನಾಗಿದ್ದು, ಕೃಪೆ ತೋರಿಸುವಾತನಾಗಿದ್ದು, ನಮ್ಮ ಕೊರತೆಗಳನ್ನೆಲ್ಲ ತೀರಿಸುವಾತನಾಗಿದ್ದು, ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಈ ಉದಯಕಾಲ ಸಮಯದಲ್ಲಿ ಈ ದಿನದಿಂದ ದೇವರೇ, ಪ್ರತಿದಿನ ನಿಮ್ಮ ಸನ್ನಿಧಿಯನ್ನು ಹುಡುಕುತ್ತೇನೆ ದೇವರೇ. ನಿಮ್ಮ ಚಿತ್ತವನ್ನು ಕಂಡುಕೊಳ್ಳುವುದಕ್ಕಾಗಿ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿರುತ್ತೇನಯ್ಯ. ನನ್ನ ಜೀವಿತಕ್ಕೋಸ್ಕರ ಈ ವರ್ಷವೆಲ್ಲ ನೀವು ಏನೆಲ್ಲ ಆಲೋಚನೆ ಹೊಂದಿಕೊಂಡಿದ್ದೀರೋ, ಯಾವ ರೀತಿ ನನ್ನನ್ನು ನಡೆಸಬೇಕನ್ನುತ್ತಾ ಇದ್ದೀರೋ, ಆಶೀರ್ವದಿಸಬೇಕನ್ನುತ್ತಾ ಇದ್ದೀರೋ, ನಾನು ಅರಿತುಕೊಳ್ಳುವ ಹಾಗೆ ನನಗೆ ನಂಬಿಕೆ ದಯಪಾಲಿಸಿರಿ ಎಂದು ನಾವು ಬೇಡಿಕೊಳ್ಳೋದಾದರೆ, ಅಷ್ಟಕ್ಕೂ ನಮಗೆ ಇದರ ಕುರಿತಾದ ಆತುರತೆ ನಮಗೆ ಅಗತ್ಯವೇ ಇರಲ್ಲ. ದೇವರು ಸಮಸ್ತವನ್ನು ನಮ್ಮ ಜೀವಿತದಲ್ಲಿ ಮೇಲನ್ನೇ ಮಾಡ್ತಾರೆ ಎಂಬ ನಂಬಿಕೆ ನಿಮಗಿದ್ರೆ ಸಾಕು. ಕಷ್ಟಗಳನ್ನು, ಬಾಧೆಗಳನ್ನು ಹಾದು ಹೋಗಬೇಕಾದರೂ ಸಹ ದೇವರು ನನ್ನ ಕೈ ಬಿಡಲ್ಲ ಎಂಬ ನಂಬಿಕೆ ನಿಮಗಿದ್ರೆ ಸಾಕು. ಕೆಲವೊಂದು ದೇಶಕ್ಕೆ ಹೋದಾಗ ನೋಡ್ತೇನೆ, ಈಗ ನಮ್ಮ ದೇಶದಲ್ಲೂ ಕೂಡ ಅಂತವುಗಳು ಇರಬಹುದು. ಈ ಅಂಡರ್ಗ್ರೌಂಡ್ ಬ್ರಿಡ್ಜಸ್ ಇರುತ್ತವೆ, ಸ್ವಲ್ಪ ಬಹಳ ಉದ್ದವಾಗಿರುತ್ತವೆ. ಅಮೆರಿಕ ದೇಶದಲ್ಲಿ ಒಂದು ಸಾರಿ ಕಾರಲ್ಲಿ ಹೋಗುವಾಗ ಅಕಸ್ಮಾತ್ ಆಗಿ ಕತ್ತಲೆಯೊಳಗೆ ಹೋದಂತಾಯ್ತು. ಆ ಸುರಂಗದೊಳಗೆ ಹೋದ ತಕ್ಷಣ ಸುತ್ತಲೂ ಕತ್ತಲೆ ಇರುತ್ತೆ, ಏನು ಕಾಣಿಸಲ್ಲ. ಆ ಕತ್ತಲೆಯೊಳಗೆ ಹೋದ ಕೂಡಲೇ ಇದೇನು ಕತ್ತಲೆ ಆಯ್ತಲ್ಲವೇ, ಆಕಾಶ ಕಾಣಿಸ್ತಾ ಇಲ್ಲ, ಭೂಮಿ ಕಾಣಿಸ್ತಾ ಇಲ್ಲ ಅಂದುಕೊಳ್ತೇವೆ. ಕೆಲವರಂತೂ ಭಯಪಡ್ತಾರೆ ಆ ಕತ್ತಲೆಯಲ್ಲಿ. ಆದರೆ ಕೆಲವೇ ನಿಮಿಷಗಳಲ್ಲಿ, ಅಂದರೆ 10-15 ನಿಮಿಷಗಳಲ್ಲಿ ಮತ್ತೆ ಆ ಕಾರು ಆ ಸುರಂಗದಿಂದ ಹೊರಗೆ ಬಂದಾಗ ಮತ್ತೆ ಅಗೋ ಆಕಾಶ, ಮತ್ತೆ ಆ ಬೆಳಕು, ಅಗೋ ಮತ್ತೆ ವಿಶಾಲವಾದ ಪ್ರಪಂಚ ಕಾಣಿಸುತ್ತೆ. ಅಬ್ಬಾ ಎಂದು ಹೇಳಿ ನಿಟ್ಟುಸಿರು ಬಿಡ್ತೇವೆ. ನಮ್ಮ ಜೀವಿತದಲ್ಲಿಯೂ ಕೆಲವೊಂದು ಸಾರಿ ಗಾಢಾಂಧಕಾರ ನಾವು ಹಾದು ಹೋಗಬೇಕಾದಾಗ ಯಾವ ಅಪಾಯ ನಮಗಾಗದಂತೆ ಕಾಪಾಡುವ ದೇವರು ನಮಗಿದ್ದಾರೆ. ಕೆಲವೊಂದು ಆಪತ್ತು ನಮಗುಂಟಾದಾಗ, ಕೆಲವೊಂದು ಅನಾರೋಗ್ಯದ ನಿಮಿತ್ತ ನಾವು ಹಾಸ್ಪಿಟಲ್ ಪಾಲಾದಾಗ, ಆಪರೇಷನ್ ಥಿಯೇಟರ್ ಒಳಗೆ ಹೋಗಬೇಕಾದಾಗ, ಯಾರಾದರೂ ನಮಗೆ ಸರ್ಜರಿ ಆಗ್ತಿದೆ ಪ್ರಾರ್ಥಿಸಿ ಅಂದಾಗ ನಾನು ಹೀಗೆ ಹೇಳ್ತೇನೆ ಅವರಿಗೆ, ದೇವರೇ ಗಾಢಾಂಧಕಾರದಲ್ಲಿದ್ದರೂ ಕೂಡ ಯಾವ ಅಪಾಯ ಉಂಟಾಗೋದಿಲ್ಲ ಅಂದಿದ್ದೀರಲ್ಲವೇ. ಈಗೋ ಇಂತಹ ಸರ್ಜರಿಗೋಸ್ಕರ ಅನಸ್ತೇಷಿಯಾ ಕೊಟ್ಟಾಗ, ಆ ಅನಸ್ತೇಷಿಯಾ ಕೊಟ್ಟಾಗ ನಾವು ಆ ಸಮಯದಲ್ಲಿ ನಿದ್ರೆ ಹೋಗ್ತೇವೆ, ನಮಗೇನು ಗೊತ್ತಾಗಲ್ಲ. ನಾವು ಎಚ್ಚರ ಆಗೋಷ್ಟೊತ್ತಿಗೆ ಮತ್ತೆ ನಮಗೆ ಪ್ರಜ್ಞೆ ಬಂದಾಗ ಆ ಒಂದು ಸರ್ಜರಿ ಆಗಿರುವಂತಹ ಸ್ಥಳದಲ್ಲಿ ಆ ಒಂದು ಕಾರ್ಯಗಳನ್ನು ನಾವು ಗುರುತಿಸಬಲ್ಲೆವು. ಆ ಸರ್ಜರಿ ಆಗುವ ಕಾಲವೆಲ್ಲ ಡಾಕ್ಟರ್ ಕೊಯ್ತಾರೆ, ಬಿಚ್ಚುತ್ತಾರೆ, ತಿರುಗಿ ಅದನ್ನು ಹೊಲಿಯುತ್ತಾರೆ, ಏನೇನೋ ಮಾಡ್ತಾರೆ, ನಮಗೇನು ಗೊತ್ತಾಗಲ್ಲ. ಹಾಗೆಯೇ ದೇವರು ನಮ್ಮನ್ನು ಬಾಧೆಯಿಂದ ಕೂಡಿರುವ, ಶ್ರಮೆಯಿಂದ ಕೂಡಿರುವಂತಹ ಪರಿಸ್ಥಿತಿಗಳಿಂದ ನಮ್ಮನ್ನು ನಡೆಸಬೇಕಾದ ಸಮಯದಲ್ಲೂ ಕೂಡ ಆತನು ನಮ್ಮ ಸಂಗಡ ಇರೋದ್ರಿಂದ, ಆತನ ಕೃಪೆ ನಮ್ಮೊಂದಿಗಿರೋದ್ರಿಂದ ನಮಗೆ ಯಾವ ಬಾಧೆ ಇಲ್ಲದಂತೆ, ಯಾವ ಶ್ರಮೆ ಇಲ್ಲದಂತೆ ನಮ್ಮಲ್ಲಿರುವ ಆ ಕಲ್ಮಶವನ್ನು ತೆಗೆದುಹಾಕುವುದಕ್ಕಾಗಿ, ನಮ್ಮನ್ನು ಮತ್ತಷ್ಟು ತನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳಲು, ತನ್ನ ನಿಕಟತೆಗೆ ಕರ್ತನು ಸೇರಿಸಿಕೊಳ್ಳುವುದಕ್ಕಾಗಿ ಕೆಲವೊಮ್ಮೆ ಕರ್ತನು ಶೋಧನೆಗಳನ್ನು ಕೆಲವು ಸಾರಿ ಅನುಮತಿಸಿದಾಗ ಆತನ ಕಣ್ಣುದೃಷ್ಟಿ ಮಾತ್ರ ನಮ್ಮ ಮೇಲೆ ಇರುತ್ತೆ. ಆತನು ಅಕ್ಕಸಿಲಿಗನ ಬೆಂಕಿಯಂತಿದ್ದಾನೆ. ಒಂದು ಬಂಗಾರ ಪ್ಯೂರಿಫೈ ಆಗಬೇಕಾದ್ರೆ, ಪರಿಶುದ್ಧಗೊಳಿಸಲ್ಪಡಬೇಕಾದ್ರೆ ಅದನ್ನು ಖಂಡಿತವಾಗಿಯೂ ಬೆಂಕಿಯಲ್ಲಿ ಹಾಕಬೇಕು. ಅದಕ್ಕೆ ಎಷ್ಟೇ ಸೋಪ್ ಹಚ್ಚಿ ತೊಳೆದ್ರೂ ಕೂಡ, ಎಷ್ಟೇ ಕೆಮಿಕಲ್ ಹಾಕಿ ತೊಳೆದ್ರೂ ಕೂಡ ಅದು ಇನ್ನೂ ಹಾಳಾಗ್ತದೇನೋ, ಆದರೆ ಅದರೊಳಗೆ ಕಲಬೆರಿಕೆಯಾಗಿರುವ ಕಲ್ಮಶ ತೆಗೀಲಿಕ್ಕಾಗಲ್ಲ. ಹಾಗೆಯೇ ನಮ್ಮ ಜೀವಿತ ಪರಿಶುದ್ಧಗೊಳಿಸಲ್ಪಡಬೇಕಾದ್ರೆ ಖಂಡಿತವಾಗಿ ಅಗ್ನಿ ಪರೀಕ್ಷೆಯಲ್ಲಿ ನಾವು ನಿಲ್ಲಬೇಕು. ಅಕ್ಕಸಲಿಗನು ತನ್ನ ಬಂಗಾರ ಬೆಂಕಿಯಲ್ಲಿ ಹಾಕುತ್ತಾನಲ್ಲವೇ, ಅದನ್ನು ಕರಗಿಸುತ್ತಾನೆ. ಅಕ್ಕಸಲಿಗನು ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿದ ನಂತರ ಅವನೇನಾದ್ರೂ ಹೋಗಿ ನಿದ್ರೆ ಮಾಡುತ್ತಾನೋ, ಅವನು ಹೋಗಿ ಏನಾದ್ರೂ ಊಟ ಮಾಡ್ತಾನೋ, ಅವನು ಆ ಕಡೆ ಈ ಕಡೆ ತಿರುಗಿ ಯಾರೊಂದಿಗಾದ್ರೂ ಮಾತಾಡ್ತಾನೋ, ನೀವೊಂದು ವೇಳೆ ಗಮನಿಸಿ ನೋಡೋದಾದ್ರೆ ಅಕ್ಕಸಲಿಗನು ಬಂಗಾರ ಬೆಂಕಿಯಲ್ಲಿ ಹಾಕಿದಾಗ ಅವನ ಕಣ್ಣು ದೃಷ್ಟಿ ಆ ಬಂಗಾರದ ಮೇಲೆಯೇ ಇರುತ್ತೆ. ಆ ಕಡ್ಡಿಯಿಂದ ಅದನ್ನು ಕದಲಿಸುತ್ತಲೇ ಇರುತ್ತಾನೆ. ಅದು ತಾಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಾದ ಬೆಂಕಿಯಿಂದ ಸುಡೋದಾದ್ರೆ ಬಂಗಾರ ಕೂಡ ಸುಟ್ಟೋಗುತ್ತೆ. ಹಾಗಾಗಿ ಅದನ್ನು ಜಾಗ್ರತೆಯಿಂದ ತಿರುಗಿಸುತ್ತಾ ಅದು ಎಷ್ಟರ ಮಟ್ಟಿಗೆ ಕರಗಬೇಕೋ, ಅದರಲ್ಲಿರುವ ಕಲ್ಮಶ ಎಷ್ಟರ ಮಟ್ಟಿಗೆ ಸುಟ್ಟು ಬೂದಿಯಾಗಬೇಕೋ, ಅದು ಎಷ್ಟೊತ್ತಾದ್ಮೇಲೆ ಒಳ್ಳೆ ಸುವರ್ಣದಂತೆ ಹೊರಗೆ ಬರಬೇಕೋ ಅಷ್ಟರ ಮಟ್ಟಿಗೆ ಅದನ್ನು ಶೋಧಿಸುತ್ತಿರುವಾಗ ತನ್ನ ಕಣ್ಣು ದೃಷ್ಟಿ ಅದರ ಮೇಲೆ ಇಡ್ತಾನೆ, ತನ್ನ ಮನಸ್ಸನ್ನು ಅದರ ಮೇಲೆ ಇಡ್ತಾನೆ. ಹಾಗೆಯೇ ನಮ್ಮ ದೇವರ ಕಣ್ಣು ದೃಷ್ಟಿ ನಮ್ಮ ಮೇಲೇ ಇರುತ್ತೆ. ನಾವು ತಾಳಿಕೊಳ್ಳಲಾರದಷ್ಟು ದೇವರು ನಮ್ಮನ್ನು ಶೋಧಿಸಲ್ಲ. ಶೋಧನೆಯ ಜೊತೆಗೆ ನಾವು ತಪ್ಪಿಸಿಕೊಳ್ಳಬೇಕಾದ ಮಾರ್ಗ ತೋರಿಸುವಾತನಾಗಿದ್ದಾರೆ. ಹಾಗಾಗಿ ನಾವೊಂದು ಶೋಧನೆ ಹಾದು ಹೋಗುತ್ತಿರುವಾಗ, ಒಂದು ಹೋರಾಟ ಹಾದು ಹೋಗುತ್ತಿರುವಾಗ ನಿಮ್ಮ ಮೇಲೆ ದೃಷ್ಟಿ ಇಟ್ಟು ನಿಮಗೊಂದು ಆಲೋಚನೆ ಹೇಳುವುದಕ್ಕಾಗಿ ಕರ್ತನು
ಇಷ್ಟವುಳ್ಳವರಾಗಿದ್ದಾರೆ ಎಂಬ ಸಂಗತಿಯನ್ನು ನಾವು ನಂಬುವುದಾದರೆ, ಪ್ರತಿದಿನ ದೇವರೇ, ನಿಮ್ಮ ಕಣ್ದೃಷ್ಟಿಯಲ್ಲಿ ನಾನು ನಡೆದುಕೊಳ್ಳುವ ಹಾಗೆ, ನಿಮ್ಮ ದೃಷ್ಟಿಯಲ್ಲಿ ನಾನಿದ್ದೇನೆ ಎಂಬ ನಂಬಿಕೆಯಿಂದ ಮುಂದೆ ಸಾಗುವ ಹಾಗೆ ನಮಗೆ ಸಹಾಯ ಮಾಡಿರೆಂದು ನಾವು ಕರ್ತನಿಗೆ ಬೇಡಿಕೊಳ್ಳುವವರಾಗಿರ್ತೇವೆ. ಆತನನ್ನು ದೃಷ್ಟಿಸಿ ಮೊರೆ ಇಡುವಂಥವರಾಗಿರ್ತೇವೆ. ನಿಮ್ಮನ್ನೇ ದೃಷ್ಟಿಸುತ್ತಿರುವ ದೇವರನ್ನು ನೀವು ನೋಡುವುದಿಲ್ಲವೋ? ವರ್ಷದ ಆರಂಭದಿಂದ ವರ್ಷದ ಕೊನೆಯವರೆಗೂ ತನ್ನ ಕಣುದೃಷ್ಟಿ ನಿಮ್ಮ ಮೇಲೆಯೇ ಇಟ್ಟು ನಿಮ್ಮ ಮೇಲೆ ಲಕ್ಷ್ಯವಿಟ್ಟು ಕಟಾಕ್ಷಿಸಿ ನಿಮ್ಮನ್ನು ಪ್ರೀತಿಸುತ್ತಾ ಇರೋದಾದರೆ, ನಿಮ್ಮ ದೃಷ್ಟಿಯೇನಾದರೂ ಈ ಲೋಕದ ಮೇಲಿರುವವುಗಳ ಕಡೆಗೆ ತಿರುಗಿಸುವುದಾದರೆ, ಅಷ್ಟೊಂದು ಪ್ರೀತಿ ತೋರಿಸಿದ ದೇವರ ಹೃದಯ ಬಾಧೆ ಪಡುವುದಿಲ್ಲವೋ? ನಿಮ್ಮ ದೃಷ್ಟಿಯನ್ನು ತಿರುಗಿಸಿದಾಗ ನೀವು ದಾರಿ ತಪ್ಪಿ ಹೋಗುವುದಕ್ಕಾಗಿ, ಸೈತಾನನ ಉರುಳಿನೊಳಗೆ ಸಿಕ್ಕಿಬೀಳುವುದಕ್ಕಾಗಿ ಅವಕಾಶ ಇರೋದ್ರಿಂದ ಯೇಸುವಿನ ಕಡೆಗೆ ದೃಷ್ಟಿಸುತ್ತಾ ಮುಂದೆ ಸಾಗುವವರಾಗಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಎಲ್ಲಿಂದ ಈ ಮಾತುಗಳನ್ನು ಕೇಳಿದ್ದಾರೋ ಅವರಿಗಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಮೇಲೇ ಮಾಡ್ತೀರಿ ಹೊರತು ಕೇಡು ಮಾಡೋದಿಲ್ಲ. ಈ ವರ್ಷದ ಆದಿಯಿಂದ ಈ ವರ್ಷದ ಅಂತ್ಯದವರೆಗೂ, ಈ 2024ನೇ ವರ್ಷದಲ್ಲಿ ನಮಗೋಸ್ಕರ ನೀವು ಏನೆಲ್ಲ ಪ್ರಣಾಳಿಕೆಯನ್ನು ಹಾಕಿಕೊಂಡಿದ್ದೀರೋ, ಎಂಥ ದೊಡ್ಡ ಆಲೋಚನೆಯುಳ್ಳವರಾಗಿದ್ದೀರೋ, ಎಂತಹ ಶೋಧನೆ ಹಾದು ಹೋಗುವಂತೆ ಮಾಡಿ ಮತ್ತಷ್ಟು ನಮ್ಮನ್ನು ಪರಿಶುದ್ಧಗೊಳಿಸುವಂಥವರಾಗಿದ್ದೀರೋ, ಹೋರಾಟಗಳಲ್ಲಿ ನಮಗೆ ಜಯ ಕೊಟ್ಟು ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಎಷ್ಟು ಆಶಿಸುತ್ತಿದ್ದೀರೋ, ನಾವು ಅರಿತುಕೊಳ್ಳುವ ಹಾಗೆ ಆಯಾ ದಿನಕ್ಕೆ ತಕ್ಕಂತೆ ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಂಡವರಾಗಿ ನಿಮ್ಮನ್ನೇ ದೃಷ್ಟಿಸುವ ಹಾಗೆ, ನಿಮ್ಮ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರುವ ಹಾಗೆ, ನಮ್ಮನ್ನು ನಾವೇ ನಿಮಗೆ ಒಪ್ಪಿಸಿಕೊಡುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ದಯವಿಟ್ಟು ಮರೆತು ಹೋಗಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಒಂದು ವೇಳೆ ನೀವು ಇತರ ದೇಶದಿಂದಲೂ ಕೂಡ ಪ್ರಾರ್ಥನಾ ಮನವಿಯನ್ನು ಕಳಿಸಿಕೊಡೋದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೆ ನಿಮಗೆ ಸಹಾಯ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.